ನಮಸ್ಕಾರ ರೈತ ಬಂಧುಗಳೇ. ಬದನೆ ಗಿಡದ ಬೆಳೆಯು ಮನುಷ್ಯನ ಎತ್ತರಕ್ಕೆ ಬೆಳೆದಿದೆ, ಆದರೆ ಹೂವು ಅರಳುತ್ತಿದೆ, ಆದರೆ ಕಾಯಿ ಕಟ್ಟುತ್ತಿಲ್ಲ. ಇದು ಹೀಗೆ ಏಕೆ ಆಗುತ್ತಿದೆ ಎಂಬುದು, ಇದು ಅತಿಯಾದ ಯೂರಿಯಾ ಬಳಕೆಯೋ ಅಥವಾ ಮಣ್ಣಿನ ಸಮಸ್ಯೆಯೋ? ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯಿ ಕೃಷಿಯ ನಾಟಿಯಿಂದ ಹಿಡಿದು ಕಾಯಿ ಕಟ್ಟುವವರೆಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಕೃಷಿಯಲ್ಲಿ ಲಾಭ ಹೆಚ್ಚಿಸಿಕೊಳ್ಳಲು ನಾಟಿ ಮಾಡುವಾಗ ಸಾಲಿನಿಂದ ಸಾಲಿಗೆ 3 ಅಡಿ ಅಂತರ ಇರಲಿ. ಗೊಬ್ಬರ ಹಾಕುವಾಗ ಯೂರಿಯಾ ಮೇಲೆ ಅತಿಯಾದ ವ್ಯಾಮೋಹ ಬೇಡ. ಮಣ್ಣಿನ ಪರೀಕ್ಷೆ ಮಾಡಿಸಿ. ಸಾರಜನಕಕ್ಕಿಂತ ಪೊಟ್ಯಾಷಿ ಮತ್ತು ರಂಜಕ ಹೆಚ್ಚು ಒತ್ತು ಕೊಡಿ. ಬುಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಕೊಡಬೇಕಾಗುತ್ತದೆ. ಇದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಯೂರಿಯಾ ಗೊಬ್ಬರವನ್ನು ನಿಲ್ಲಿಸಿ. ತಕ್ಷಣ ಸಾರಜನಕಯುಕ್ತ ಗೊಬ್ಬರವನ್ನು ನಿಲ್ಲಿಸಬೇಕಾಗುತ್ತದೆ. 0,53,34 ಸ್ಪ್ರೇ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮಿನಂತೆ 52,34 ಎಣ್ಣೆಯನ್ನು ಸಿಂಪಡಿಸಬೇಕಾಗುತ್ತದೆ. ಪ್ಲಾನೋಫಿಕ್ಸ್ ಹೂವು ಕಟ್ಟಲು 15 ml ಲೀಟರ್ ನೀರಿಗೆ ಕೇವಲ 3 ml ಪ್ಲಾನೋಫಿಕ್ಸ್ ಬಳಸಿ. ಬದನೆಕಾಯಿ ಬೆಳೆಗೆ ಮುಖ್ಯವಾಗಿ ಬರುವುದು ಕಾಂಡ ಮತ್ತು ಹಣ್ಣು ಕೊರಕ ರೋಗ ಕಂಡುಬಂದರೆ ತಕ್ಷಣ ನಿಮ್ಮ ಭಾಗದ ಕೃಷಿ ಅಧಿಕಾರಿಯನ್ನು ಭೇಟಿ ಮಾಡಬೇಕಾಗುತ್ತದೆ. ಮುನ್ನೆಚ್ಚರಿಕೆ: ಶಿಲೀಂಧ್ರನಾಶಕ ಮತ್ತು ಕೀಟನಾಶಕವನ್ನು ಅಧಿಕಾರಿಗಳು ಹೇಳಿದ ಪ್ರಮಾಣದಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕಾಗುತ್ತದೆ. ಕಣ್ಣಿಗೆ ಕಂಡದ್ದೆಲ್ಲವನ್ನು ಸಿಂಪಡಿಸಬೇಡಿ, ಅದು ಭೂಮಿಯ ಸಾರವನ್ನು ಹಾಳು ಮಾಡುತ್ತದೆ. ರೈತರೇ, ಕೃಷಿ ಕೇವಲ ಕಷ್ಟವಲ್ಲ, ಅದೊಂದು ತಂತ್ರಜ್ಞಾನ. ಪ್ರತಿ ಬೆಳೆಯಲ್ಲೂ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಯ ಮಾರ್ಗದರ್ಶನ ಪಡೆಯಿರಿ. ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈತರ ಜೊತೆಗೆ ರೈತರು ಈ ಬೆಳೆಯ ಬಗ್ಗೆ ಮಾಡಿಕೊಂಡ ಬಗ್ಗೆ ಏನು ಹೇಳುತ್ತಾರೆ ಕೇಳಿ. ಈಗ ಹೊಲ ಎಷ್ಟು ಐತ್ರಿ? ಅದು 1 ಎಕರೆ ಸರ. 1 ಎಕರೆ. ಈಗ ಇದನ್ನು ಹಾಕಿ 2 ದಿವಸ ಆತ್ರಿ? ಈಗ ಒಂದು 2 ತಿಂಗಳು ಆತ್ರಿ. 2 ತಿಂಗಳು ಆದ್ಮೇಲೆ ಈಗ ಗಳೆ ಎಷ್ಟು ಸಲ ಹೊಡ್ತೀರಿ ಇದನ್ರಿ? ಈಗ ಎಡಿ ಕೊಟ್ಟರೆ ಬರೀ ಒಂದು 4 ಸಲ ಗಳೆ ಆಗೈತೆ ರೀ. 4 ಸಲ ಕುಂಟಿ ಹೊಡ್ತೇವೆ ಸರ್. ಎಡಿ ಕೊಟ್ಟು 5 ಸಲ ಆಗೈತೆ ಒಟ್ಟು. ಮತ್ತು ಎಣ್ಣೆ 2 ಸಲ ಹೊಡ್ತೀರಿ? ಎಣ್ಣೆ ಒಂದು 3 ಸಲ ಹೊಡ್ದೇವೆ ರೀ. ಕೊರೋಜನ್ ಹೊಡ್ದೇವೆ ರೀ ಎಣ್ಣೆ. ಮತ್ತು ಕಾಯಿ ಎಷ್ಟು ಸಲ ಇದ್ರಾಗ ಈಗ ಕೊಯ್ತೀರಿ? ಕಾಯಿ ಇಟ್ಟು 1 ಎಕರೆ ಐತೆ ಅಂದ್ರೆ ಬರೀ ಒಂದು 3 ಟ್ರೇ ಹೊಂಟ ನೋಡ್ರಿ ಎಲ್ಲ ಕೊಡೇರಿ. ಅಂದ್ರೆ ನೀವು ಇನ್ನೂ ಎಣ್ಣೆ ಚಲೋ ಎಣ್ಣೆ ಹೊಡಿಬೇಕ್ರಿ ಇದಕ್ಕೆ? ಚಲೋ ಎಣ್ಣೆ ಕಂಪ್ನಿ ವತಿಯಿಂದ ಕೊಟ್ರೆ ನಮ್ಗೆ ಅನುಕೂಲ ಆಕೈತ್ರಿ. ಅನುಕೂಲ ಆಕತ್ರಿ. ಅಟ್ ಕೊಟ್ರೆ ನೀವು ಅನುಕೂಲ ಮಾಡಿದ್ರೆ ನಾವು ಹೊಡಿತೇವೆ. ಮುಂದ್ರೆ ಈಗ ನೀವು ಕಾಯಿಪಲ್ಲೆ ಫಸ್ಟ್ ಟೈಮ್ ಏನ್ರಿ ಇದು ಮಾಡ್ಕೊಂತಿದ್ರಿ? ಮಾಡ್ಕೊಂತನದವ್ರಿ. ಅದ ಇದು ಸರ ಬೀಜ ಮಿಸ್ಟೇಕ್ ಆಗಿ ನಮ್ಗೆ ಗಿಡ ಭಾಳ ಬೆಳೆದ್ರು ಮಾಲ ಇಲ್ಲ. ಅಂದ್ರೆ ನಿಮ್ಮಾಗ ಹೇಳಿದಷ್ಟು ಇದು ಬಂದಿಲ್ಲ? ಬಂದಿಲ್ರಿ ಮಾಲ ಬಂದಿಲ್ಲ. ಬಂಡವಾಳ ಬಳ್ಳಿ ನೋಡ್ರಿ ಸಾಕಷ್ಟು ಬೆಳೆ ಐತಿ. ಬಳ್ಳಿ ರಗಡ ಬೆಳೆದತ್ರಿ. ನೀವು ಇದನ್ನ ಎಲ್ಲಿ ತಂದು ಎಲ್ಲಿಂದ ತೊಗೊಂಬಂದ್ರಿ ಇದನ್ರಿ? ಇಲ್ಲೇ ನರ್ಸರಿಯಾಗ ತೊಗೊಂಬಂದು ಹಚ್ಚಿದ್ರಿ. ಆದ್ರೆ ಔಷಧನ ಅವ್ರ ಅಂಗಡಿಯಾಗ ಕೇಳಿ ನಮ್ಗೆ ಅಷ್ಟು ಐಡ ಇಲ್ಲ. ನಮ್ಗೆ ಔಷಧದು ಕೊಡೋದಿಲ್ಲ ಅಂದ್ರೆ ಆರ ಬಳ್ಳಿ ಬೆಳವಣಿಗೆ ಆಗೈತ್ರಿ. ಮತ್ತು ಇದಕ್ಕೆ ಯೂರಿಯಾ ಗೊಬ್ಬರ ಹಾಕಿದ್ರೇನ್ರಿ? DAP ಪೊಟ್ಯಾಷಿಯ ಎಲ್ಲ ಕೂಡಿ ಮಿಕ್ಸ್ ಮಾಡಿ ಹಾಕಿದ್ವಿ. ಮಿಕ್ಸ್ ಮಾಡಿ 4 ಸಲ ಕಟ್ಟಿವ್ರಿ. 4 ಸಲ ಕಟ್ಟಿದ್ರಿ. 4 ಸಲ ಪೊಟ್ಯಾಷಿಯ ಮತ್ತು ಯೂರಿಯಾ ಕೂಡಿ ಕಟ್ಟಿದ್ರಿ. ಆದ್ರೆ ಬಳ್ಳಿ ಮಾತ್ರ ಭಾಳ ಸಾಕಷ್ಟು ಬೆಳೆದೈತಿ. ಆದ್ರೆ ಮಾಲ ಬೆಳೆದಷ್ಟು ತಕ್ಕಂಥ ಮಾಲಿಲ್ಲ. ಈಗ ಒಟ್ಟಾರೆ ಎಷ್ಟು ಖರ್ಚು ಬಂದಂಗೆ ಆಗೈತ್ರಿ ಇದು? ಈಗ ಒಟ್ಟಾರೆ ಹಂಗಾರ ಒಂದು 20,000 ರೂಪಾಯಿ ಖರ್ಚು ಬಂದದ್ರಿ. 20,000 ರೂಪಾಯಿ. ಆದ್ರೆ ಇನ್ನೂ ಮಾಲ ಬಂದಿಲ್ಲ ರೀ. ಮಾಲ ಬಂದಿಲ್ಲ ರೀ.
ಎಣ್ಣೆ ಹೊಡೆದದ್ದು ಸದ್ಯಕ್ಕೆ ಸದ್ದ ಹೊಡೆದ್ರು ಮೈ ಮ್ಯಾಗ ರೀ. ಹಾಂ ಆದ್ರೆ ಬೆಳೆ ಮಾತ್ರ ಸಾಕಷ್ಟು ಬೆಳೆದೈತಿ. ಐತಿ ಎಣ್ಣೆ ಚಲೋ ತಂದು ಒಟ್ಟು ಕಂಪ್ನಿ ವತಿಯಿಂದ ಹಾಂ ಕೊಟ್ರೆ ಅನುಕೂಲ ಮಾಡಿ ಕೊಟ್ರೆ ನಾವು ಒಟ್ಟು ಚಲೋ ಎಣ್ಣೆ ಹಾಂ ಚಲೋ ಎಣ್ಣೆ ಹೊಡಿಬೇಕು ರೀ. ಹಾಂ ರೀ. ಈಗ ಯೂರಿಯಾ ಗೊಬ್ಬರನ ಜಾಸ್ತಿ ಹಾಕಿದ್ರೇನ್ರಿ ಇದಕ್ಕೆ? ಯೂರಿಯಾ ಗೊಬ್ಬರ ಏನು ಜಾಸ್ತಿ ಇಲ್ರಿ, DAP ಪೊಟ್ಯಾಷಿಯ ಹಾಂ ಇದನ್ನ ಅಟ್ಟ ಹಾಕಿದ್ರಿ. ಯೂರಿಯಾ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಕಡಿಮೆ ಕಡಿಮೆ. ಹಾಂ ಹ್ಞೂ ಕಳೆ ಎಷ್ಟು 2 ಸಲ ತೆಗೆದ್ರಿ? ಕಳೆ ಒಂದು 4 ಸಲ ಕಳೆನೇ ಆಗೈತೆ ಸರ್. ಹ್ಞೂ ರೀ. ಸಾಂದ್ ತೆರು ಹಚ್ಚಿದಾಗ ಎಡಿಕುಂಟಿಗೆ ಮೂಸ್ತ ಇದಾಕತ್ತಂತೆ ಮುನ್ಸಿಪ್ ಅಂತ ಸಮಸ್ಯೆ ತೆಗೆದ್ರಿ. ಹಾಂ ಎಡಿಕುಂಟಿಗೆ ಹೊಡೆದಿಂದ ಹ್ಞೂ ರೀ. ಮತ್ತೆ ಈಗ ಹೊಳೆ ಅವಾಗ ತೆಗೆದ್ರಿ. ಈಗ ಮನೆ ಈಗ ಎಣ್ಣೆ ಹೊಡಿಯುವಾಗ ಅಂತ ತೆಗೆದಿನ್ರಿ. ಹ್ಞೂ ರೀ. ಈಗ ಮಳೆ ಆದ್ರೆ ಭಾಳ ಆಕತ್ತಂತೇಳಿ ಹಾಂ ಈಗ ಮನೆ ತೆಗೆದ್ರಿ. 4 ಸಲ ಆಗೈತೆ. 4 ಸಲ ಒಟ್ಟು ಕಳೆ ಆಗೈತಿ. ಹೌದು 4 ಸಲ ಆಗೈತೆ. ಬೆಳವಣಿಗೆ ಏನು ಸಾಕಷ್ಟು ಐತ್ರಿ. ಹ್ಞೂ ಬೆಳವಣಿಗೆ ಸಾಕೈತಿ. ಆದ್ರೆ ಬೆಳವಣಿಗೆ ತಕ್ಕ ನಿಮ್ಗೆ ಕಾಯಿ ಕುಂತಿಲ್ಲ. ಇಲ್ರಿ ರೋಗ ಅಂತೂ ಯಾವುದು ರೋಗ ಬಿದ್ದಿಲ್ಲ ಈಗ. ರೋಗ ಸದ್ಯ ಮಟ್ಟಿಗೆ ಬಿದ್ದಲ್ರಿ. ಅವಾಗ ಕೊರೋನಾ ಚಂಡ್ ರೋಗ ಬಿದ್ದಾಗ ಅದನ್ನ ಕುರೋಜನ್ ಎಣ್ಣೆ ಹೊಡೆದಾಗ ಇದು ಕಂಟ್ರೋಲ್ ಆಗೈತಿ. ಕಂಟ್ರೋಲ್ ಆಗೈತ್ರಿ ಸದ್ಯ ಮಟ್ಟಿಗೆ. ಆದ್ರೆ ಬಳಿ ತಕ್ಕಂತ ನಿಮ್ಮ ಕಾಯಿ ಕುಂದ್ರಬೇಕಾಗೈತಿ. ಹ್ಞೂ ಕುಂಡ್ರಬೇಕಾಗೈತ್ರಿ. ಆದ್ರೆ ರೋಗ ಕಡಿಮೆ ಆಗೈತಿ. ಅದ್ರ ತಕ್ಕ ಮಾಲ ಹೊಂಡವಲ್ದ. ಅಂದ್ರೆ ಈ ಹೂವೆಲ್ಲ ಉಳಿಸ್ಕೋಬೇಕಂದ್ರೆ ಚಲೋ ಎಣ್ಣೆ ಹೊಡೆದ. ಹ್ಞೂ ಚಲೋ ಎಣ್ಣೆ ಹೊಡ್ರ ನಾವು ಕಂಪ್ನಿಯವ್ರ ಒಟ್ಟು ಕೊಟ್ರೆ ಹಾಂ ನಾವು ಹೊಡಿತೇವೆ ಅನುಕೂಲ ಮಾಡ್ತೇವೆ. ಮತ್ತು ಡ್ರಿಪ್ ಇರಿಗೇಷನ್ ಮಾಡ್ಕೋತೀರಿ? ಮಾಡ್ತೇವೆ ಸರ. ಸಬ್ಸಿಡಿ ಮ್ಯಾಲೆ ಸರ್ಕಾರದವ್ರು ಕೊಡ್ತಾರೆ ನಿಮ್ಗೆ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ಹಾಂ ಏನು ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಕೈತೆ ಅಂತಂದ್ರೆ ನೀರಿನ ಇದು ಹೊಡಿಯೋದು ಭಾಳ ಕಡಿಮೆ ಆಗ್ತದೆ ರೀ. ನೀರು ನೀವು ಬಿಡೋದು ಅದು ಬೇರೆ ಸಹಿತ ಎಲ್ಲ ತನ್ನ ಸ್ಥಾನ ಎಲ್ಲ ಸಂಪೂರ್ಣ ಕೊಡ್ತೈತೆ ರೀ. ಮತ್ತು ಬೆಳೆನೂ ಚಲೋ ಬರ್ತೈತೆ ರೀ. ಅದಕ್ಕೆ ನೀವು ಹತ್ತಿರದ ಬೈಲಹೊಂಗಲ ಕೃಷಿ ಇಲಾಖೆಗೆ ಭೇಟಿಯಾಗಿ ನೀವು ಏನು ಮಾಡ್ಬೇಕಂದ್ರೆ ಡ್ರಿಪ್ ಇರಿಗೇಷನ್ ಸಲುವಾಗಿ ನೀವು ಅರ್ಜಿ ಹಾಕ್ಬೇಕ್ರಿ. ನಿಮ್ಮ ಖಾತೆ ಉತ್ತಾರದು ತೊಗೊಂಡು ಅವ್ರು ಏನು ಮಾಡ್ತಾರೋ ಸಬ್ಸಿಡಿ ಮ್ಯಾಗ ನಿಮ್ಮ ಡ್ರಿಪ್ ಇರಿಗೇಷನ್ ಇದನ್ನು ಮಾಡಿಕೊಡ್ತಾರೆ. ಮತ್ತು ಕೃಷಿ ಹೊಂಡ ಮಾಡ್ಕೋತೀವಿ ಅಂದ್ರೆ ಕೃಷಿ ಹೊಂಡನೂ ಕೊಡ್ತಾರೆ ನಿಮಗೆ. ಸರ್ ಅನುಕೂಲ ಯಾವ್ದಾಕತ್ ನೋಡ್ತಾರೆ. ಹ್ಞೂ ರೀ. ಅದಕ್ಕೆ ಅದನ್ನು ನೀವು ಕೃಷಿ ಇಲಾಖೆಗೆ ಹೋಗಿ ಇವನ್ನೆಲ್ಲ ಉಪಯೋಗ ತೊಗೋಬೇಕ್ರಿ. ಇವನ್ನೆಲ್ಲ ನಿಮಗಾಗಿ ಕೃಷಿ ಇಲಾಖೆ ಕೆಲಸ ಮಾಡ್ತಿರ್ತದೆ.